ಅದೇ ಶಶಿ ಸರ್, ನಿಮ್ಮ ಮಗ ಹೇಗೆ ಕೆಲಸ ಮಾಡಿದ್ದಾನೆ? ನೀವೇ ಮಾಡಿರೋದು, ಇಂಡೈರೆಕ್ಟ್ ನೀವು. ಕೊನೆಯದಾಗಿ ನಮ್ಮ ಉದ್ಯಮಿ, ಚಿತ್ರರಂಗಕ್ಕೆ ಏನೂ ಸಂಬಂಧ ಇದ್ದವರು, ಆದ್ರೆ ನಮ್ಮ ಚಿತ್ರರಂಗಕ್ಕೆ ಈ ಸಿನಿಮಾದ ಧ್ವನಿ ಮುದ್ರಣವನ್ನ ಬಿಡುಗಡೆ ಮಾಡಕ್ ಬಂದವರು ಕಿರಣ್, ನೀವೇನ್ ಹೇಳ್ತೀರಿ? ಮಾತ್ರ ಸತ್ಯ. ನಾನು ಹಿಂದೆ ಕನ್ನಡ ಫಿಲ್ಮ್ ಈ ತರ ಥಿಯೇಟರ್ ನೋಡಿದ್ದು ಹೊಸ ಬೆಳಕು ಅನ್ನೋ ಚಿತ್ರ, ರಾಜ್ಕುಮಾರ್ ಮತ್ತು ಇವ್ರದ್ದು ನಳಂದ ಥಿಯೇಟರ್. ಅದೇ ಲಾಸ್ಟ್ ಸುಮಾರು 26 ವರ್ಷದಿಂದ ನೋಡಿದ್ದೆ ನಾನು. ಬಟ್ ಮಾತಾಡಕ್ಕೆ ಬರ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ನಾನು ತಾರಾ ಮತ್ತೆ ವೇಣು ಬೆಳಗ್ಗೆ ನನಗೆ ಹೇಳ್ತಾನೆ ಇದ್ದು ಹೋಗ್ಲೇಬೇಕು ನೀವು ಅಂತ. ಬಟ್ ನಾನು ಒಂದು ಮಾತು ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಮೊದಲನೇ ಈ ಒಂದು ಏನು ಚಿತ್ರೀಕರಣ ತಾವು ತೋರಿಸ್ತೀರಾ, ಪ್ರೀಮಿಯರ್ ಶೋ ಅಂತ ಏನು ಮಾಡ್ತೀರಾ, ಅದು ನಮ್ಮ ಮಂತ್ರಿ ಮಾಲಲ್ಲಿ ಆಗಬೇಕು. ಚಿತ್ರರಂಗದ ಎಲ್ಲರೂ ನೀವು ಯಾರು ಕರಿತೀರೋ, ಐ ವಿಲ್ ಬಿ ದ ಹೋಸ್ಟ್ ಫಾರ್ ದಟ್. ಐ ವಾಂಟೆಡ್ right from our honorable police commissioner, who is also a very family friend of mine. I think ನೋಡಿದ್ರೆ ಈ ಚಿತ್ರ ಬಹಳ ತುಂಬಾ ಚೆನ್ನಾಗಿದೆ. ಯಶ್ ನನ್ನ ಹೋದ ವಾರದಲ್ಲಿ ನಾವೆಲ್ಲ ಸಿಂಗಾಪುರ್ ಜೊತೆಗಿದ್ವಿ. ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನ ಗಣಪತಿಯವರು ಇದ್ರು. ಬಹಳ ಚೆನ್ನಾಗಿ ಈ ಒಂದು ಚಿತ್ರವನ್ನು ಮಾಡಿದ್ದೀರಾ. ಖಂಡಿತ ನಮ್ಮ ಇರ್ತಕ್ಕಂಥ 10 ಥಿಯೇಟರ್ಗಳಲ್ಲಿ 2 ಕಡೆ, ಒಂದು ಮಲ್ಲೇಶ್ವರಂ ಅಲ್ಲಿ ಇದೆ, ಮತ್ತೊಂದು ನಮ್ಮ ಜಯನಗರ 9ನೇ ಬ್ಲಾಕ್ ಅಲ್ಲಿ 4 ಥಿಯೇಟರ್ ಇದೆ. Any given time you will see one theatre will be dedicated to Kannada film. That is our promise. That is what we have promised for the board in our monthly board. I will ensure that will maintain. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಒಂದು ಚಿತ್ರಮಂದಿರ ಮಾತ್ರ ಯಾವಾಗಲೂ ಕನ್ನಡ ಫಿಲ್ಮ್ ಮಾತ್ರ ನಡೆಯುತ್ತೆ ಅನ್ನೋದು ಎಷ್ಟೇ ಆದ್ರೂ ಕೂಡ ನಾವು ಆದ್ಯತೆ ಕೊಡ್ತೀವಿ ಅಂತ ಹೇಳ್ತಾ ಕರೆಸಿದ್ದೀರಾ. ನಿಜವಾಗ್ಲೂ ನಾನು ಹೋಗ್ಬೇಕು ಹಾಗೆ ಅಂತ ಇದ್ದೆ, ಬಟ್ ಪಿಕ್ಚರ್ ನೋಡಿದ ತಕ್ಷಣ ಇರೋ ತನಕ ಎಲ್ಲ ಅಪಾಯಿಂಟ್ಮೆಂಟ್ಗಳು ನಾನು ಕ್ಯಾನ್ಸಲ್ ಮಾಡಿದೆ. ವೀಕೆಂಡಲ್ಲಿ ನಾರ್ಮಲಿ ನಾನು ಸಿಗೋದಿಲ್ಲ, ಬಟ್ ಯಾವ್ದಾದ್ರು ಯಾಶ್ ಮತ್ತು ತಾರಾ ಮತ್ತೆ ನನ್ನ ಕೆಲವು ಮಿತ್ರರೆಲ್ಲ ಕೂತ್ಕೊಂಡು ನೋಡೋಣ ಫಿಲ್ಮ್ ಅಂತ ಹೇಳಿದ್ರು. ಇಟ್ಸ್ ರಿಯಲಿ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ Kannada film is going to the greater height, and I promise you friends, it's one of the fantastic movies I've come across. You have outbeaten Hindi movies also. ಯಾರಾದ್ರೂ ಕಾಮನ್ ಆಡಿಯನ್ಸ್ ಅಲ್ಲಿ ಯಾರಾದ್ರೂ ಮಾತಾಡೋಕೆ ಇಷ್ಟ ಇದೆಯಾ? ಪ್ರೇಕ್ಷಕನಾಗಿ ನಾನು ಫಸ್ಟಿಗೆ ಮ್ಯೂಸಿಕ್ ಅನ್ನು ಮಾತಾಡೋದು. ಯಾವತ್ತೂ ನಾವು ಎಕ್ಸ್ಪೆಕ್ಟೆಡ್ ಏನಾದ್ರು ಮಾಡಿದ್ರೆ ಅದು ಆಗೋದಿಲ್ಲ. ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಆಲ್ವೇಸ್ ಗಿವ್ಸ್ ಎ ಸರ್ಪ್ರೈಸ್ ಅಂತ ಈ ಫಿಲಿಮ್ ನೋಡಿದ್ಮೇಲೆ ನಂಗೆ ಅನಿಸಿದ್ದು ಏನಾದ್ರೆ, ಒಂದು ಫಿಲಿಮ್ ಸಕ್ಸಸ್ ಆಗ್ಬೇಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮೊದಲನೇ ಟೈಮ್ ಏನು ಮಾಡಿರ್ತಾರೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕು, ಮೊದಲು ಯಾವುದೇ ಒಂದು ಟ್ರೆಂಡ್ ತೊಗೊಳ್ಳಿ, ಯಾವುದೇ ಫಿಲಿಮ್ ತೊಗೊಳ್ಳಿ, ಅದರಲ್ಲಿ ಏನೇಳಿ ಇದು ಒಂದು ಹೊಸ